ಏನ್ ಮಾಡ್ಲಿ ನಾನೀಗ? ಛೇ, ಅರೆ, ಇವಳೆಲ್ಲಿಗೆ ಹೋಗ್ತಾ ಇದ್ದಾಳೆ? ಶ್ರದ್ಧಾ ಯಾಕೋ ಇವತ್ತು ಇಡೀ ದಿನ ಬೇರೆ ಥರನೇ ಇದ್ದಾಳೆ. ಏನು ವಿಷಯ ಇರಬಹುದು? ಇರಲಿ, ಹಾಗೇನಾದರೂ ಇದ್ದರೆ ಅವಳು ನನ್ನ ಹತ್ರ ಹೇಳಿರೋಳು. ನೋಡು. ಶ್ರದ್ಧಾನ ಇನ್ನೂ ಸ್ವಲ್ಪ ಗೋಳೆ ಕೊಳ್ಳೋದು ಒಳ್ಳೇದು. ಸುಮ್ಮನೆ ಇರೋಕ್ಕಂತೂ ಬಿಡಬಾರ್ದು. ಸಖತ್ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಆಗಲಿ, ಒಳ್ಳೇದಾಯ್ತು. ಏನು ನನ್ನೇ ಆಟಾಡಿಸ್ತಾ ಇದ್ಲು, ಇವತ್ತು ನನಗೂ ಚಾನ್ಸ್ ಸಿಕ್ಕಿದೆ. ಯಾಕೆ ಬಿಡಲಿ ನಾನು? ನನ್ನ ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ. ನಾನು ಅದೆಷ್ಟೇ ಪ್ರಯತ್ನ ಮಾಡಿದ್ರು ಹಾಕೊಂಡಿರೋ ಮದರಂಗಿನ ತೆಗಿಯೋಕ್ಕಾಗಲ್ಲ. ಯಾಕೆ ಸುಮ್ಮನೆ ಒದ್ದಾಡ್ತಾ ಇದ್ದೀನಿ ನಾನು? ಭುವನ್ ಹೀಗೆ ಅನ್ಯಾಯ ಮಾಡ್ತಾರೆ ಅಂದ್ಕೊಂಡಿರ್ಲಿಲ್ಲ. ಅಪ್ಪಾಜಿ ಏನು ಅಂದ್ಕೊಳ್ಳಲ್ಲ ಈಗ. ಅವ್ರಿಗೇನು ಉತ್ತರ ಕೊಡ್ಲಿ ನಾನು? ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಈಗ ಗೊತ್ತಾಗ ಹೋಗುತ್ತಾ? ಏನು ಮೇಡಮ್ನವರು, ಆರಾಮ? ನೋಡು ಶ್ರದ್ಧಾ, ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಕೈಗೆ ಹಚ್ಕೊಂಡಿರೋ ಮೆಹಂದಿ ಅಂತೂ ಹೋಗಲ್ಲ ಅಲ್ವಾ? ದಯವಿಟ್ಟು ನನ್ನ ಪಡೆದ್ಬಿಟ್ಟು ಹೋಗ್ತೀರಾ? ಅರೆ, ಇಷ್ಟು ಸಿಟ್ಟು ಮಾಡ್ಕೊಂಡ್ರೆ ಹೇಗೆ ಮೇಡಮ್? ಏನೋ ತಮಾಷೆಗೆ. ಇದು ತಮಾಷೆ ಅಲ್ಲ ಭುವನ್. ಇವಾಗಲೇ ಬರ್ಬೇಕಾ ನೀನು? ಅಕ್ಕನ ಹತ್ರ ಮಾತಾಡುತ್ತಾ? ಅಕ್ಕ, ಎಂತ ವಿಷಯ? ಏನಿಲ್ಲ ಪುಟ. ಪುಟ, ಏನಿಲ್ಲಪ್ಪ, ನಿಮ್ಮ ಟೀಚರ್ ಅಮ್ಮಂಗೆ ಏನೋ ಸಮಸ್ಯೆ ಅಂತೆ, ಅದನ್ನೇ ಕೇಳ್ತಾ ಇದ್ದೆ ಅಷ್ಟೇ. ಅಕ್ಕ, ಇವನ ಹತ್ರ ಸಮಸ್ಯೆ ಹೇಳ್ಕಂದ? ಅದೇನಿಲ್ಲ ಪುಟ, ಈ ಪಟೇಲ್ರು, ಶಾಲೆ, ಹಳ್ಳಿ, ಹೀಗೆ ಏನೋ ದೊಡ್ಡವ್ರ ವಿಷಯ ಅಷ್ಟೇ. ನಿನ್ಗದೆಲ್ಲ ಗೊತ್ತಾಗಲ್ಲ. ಹೋಗು, ಒಳಗೆ ಹೋಗು. ಇವ ಎಂತಾರು ತಲೆ ತಿಂದು ಹೇಳಕ್ಕ. ಏಯ್ ಪುಟ, ಸಮಾಧಾನ, ಹಾಗೆಲ್ಲ ಏನೂ ಇಲ್ಲ. ನಾನು ಹಂಗಾರೆ ಇಲ್ಲೇ ಬೇಕಂತೆ. ಅಕ್ಕ, ನೀ ಅದು ತಲೆ ಬಿಸಿ ಮಾಡೋಣ. ಸರಿ ಶ್ರದ್ಧಾ ಮೇಡಮ್, ನಾ ಹೋಗ್ತೀನಿ. ಹಾಗಾದ್ರೆ ನಾನಿದ್ರೆ ತಾನೇ ರಗಳೆ. ಅಕ್ಕ, ಅಲ್ಲ ನಾ ಬಂದ್ರು ಕುಡ್ಲ ಆದಲ್ಲ ಇಂತಗೆ ಎಂತ ಮಾತಾಡ್ತಿದ್ದೆ ನಿಮ್ಮ ಹತ್ರ? ಅರೇ, ಏನು ಇಲ್ಲ ಪುಟ.
ಏನು ಮೇಡಮ್ ಫುಲ್ ಖುಷಿಲಿ ನಗ್ತಾ ಇದ್ದೀರಾ ಏನು ಕತೆ? ಯಾಕೆ ನಗ್ಬಾರ್ದಾ ಅಥವಾ ಅದನ್ನು ನಿಮ್ಮನ್ನು ಕೇಳ್ಕೊಂಡೇ ಮಾಡ್ಬೇಕಾ? ಅರೆ ಇದೇನಿದು ಹೊಸ ಟ್ಯೂನಲ್ಲಿ ಮಾತಾಡ್ತಾ ಇದೆಯಾ? ಜಾಸ್ತಿ ಸ್ಮೈಲ್ ಬೇಡ ಮೇಡಮ್, ನಿಮ್ಮ ಕೈ ಮೇಲೆ ಇನ್ನೂ ನನ್ನ ಹೆಸರು ಹಾಗೇ ಇದೆ. ಎಕ್ಸಾಕ್ಟ್ಲಿ, ನನ್ನ ಕೈ ಮೇಲೆ ನಿಮ್ಮ ಹೆಸರು ಹಾಗೆ ಇರೋದಕ್ಕೇನೆ ನಾನು ಇಷ್ಟೊಂದು ಖುಷಿಯಾಗಿರೋದು ಮಿಸ್ಟರ್ ರಾಕ್ ಸ್ಟಾರ್. ಏನು ಖುಷಿನಾ? ಹೌದು, ಮತ್ತೆ ನಿಮ್ಮ ಮರ್ಯಾದೆ ಕಳೆಯೋದಕ್ಕೆ ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ ನೋಡಿ. ಏನು ಏನು ಮರ್ಯಾದೆ ತೆಗಿತೀಯಾ? ಹಾಂ ಏನಾಯ್ತು ನಿನಗೆ? ಯಾಕೆ ಕನ್ಫ್ಯೂಸ್ ಆಗ್ತಿದ್ಯಾ? ನೋಡು, ನೀನು ಸೋತಿದ್ದೀನಿ ಅಂತ ಒಪ್ಕೋ. ಅದು ಬಿಟ್ಟು ಯಾಕೆ ಸುಮ್ಮನೆ ಏನೋ ಮಾತಾಡಿ ಬಾಯಿ ನೋವು ಮಾಡ್ಕೋತೀಯಾ? ಹಾಂ ಏನೋ ನನ್ನ ಹತ್ರ ಸಾರಿ ಕೇಳು, ನಾನು ಕ್ಷಮಿಸ್ತೀನಿ. ಆಮೇಲೇನೋ ನಮ್ಮಿಬ್ಬರ ಮಧ್ಯೆ ಸಂಧಾನ ಮಾಡ್ಕೊಳ್ಳೋಣ, ಏನಂತೀಯ ಅಲ್ವಾ? ಆಮೇಲೆ ಆಮೇಲೇನು ನಿನ್ನ ಪಡೆಗೆ ನೀನು, ನನ್ನ ಪಡೆಗೆ ನಾನು. ನೋಡಿ, ನೀವು ಮೊದಲು ನನ್ನ ಹತ್ರ ಸಾರಿ ಕೇಳಿ, ಆಮೇಲೆ ಇನ್ಮೇಲೆ ಹೀಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ. ಆಗ ನಾನು ನಿಮ್ಮನ್ನ ಕ್ಷಮಿಸಿ ನಿಮ್ಗೇನೋ ಆಗದಿರೋ ಥರ ನೋಡ್ಕೋತೀನಿ. ಸುಮ್ಮನೆ ನಿನ್ನ ತಲೆ ಕೆಡಿಸ್ಕೊಂಡು ಏನೇನೇನೇನೋ ಮಾತಾಡ್ತಾ ಇದೆಯಾ? ಬರ್ತೀನಿ ನಾನು. ಹಾಂ, ಹಾಗಾದ್ರೆ ಹೊರಡಿ, ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ಬ್ಯಾಂಗ್ಳೂರ್ ಹೋಗಕ್ಕೆ. ಏನಂದೆ? ಹೌದು ಭುವನ್, ಯಾಕೆ ಗೊತ್ತಾ, ನೀವು ಬರ್ತಿದ್ದೀರಾ ಇದನ್ನ ಅಪ್ಪಾಜಿ ಹತ್ರ ತೊಗೊಂಡು ಹೋಗಿ ತೋರ್ಸೋಣ ಅಂತ ಇದ್ದೀನಿ. ಹಾಗೆ ಮಾಡಿದ್ರೆ ನಿನ್ನ ಮರ್ಯಾದೆನೂ ಹೋಗುತ್ತೆ. ಇಲ್ಲ ಭುವನ್, ಹೋಗೋದು ನಿಮ್ಮ ಮರ್ಯಾದೆನೆ. ಅದು ಹೇಗೆ? ನೋಡಿ, ನೀವು ಬಂದು ನನ್ನ ಬಲಗೈ ಮೇಲೆ ನಿಮ್ಮ ಹೆಸರನ್ನ ಬರೆದು ಹೋಗಿದ್ರಿ ಅಲ್ವಾ? ಮೊದಲನೇದಾಗಿ ನನ್ನ ಎಡಗೈಯಿಂದ ಬಲಗೈ ಮೇಲೆ ನಿಮ್ಮ ಹೆಸರನ್ನ ಬರ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನು ಕಮಲಾನೋ ಅಥವಾ ಸವಿತಾನೋ ಬರ್ದಾರಾ? ಅವ್ರು ಓದಕ್ಕೂ ಬರೆಯೋಕ್ಕೆ ಬರಲ್ವೇ? ಪುಟ್ಟ ಬರೆದಾನೆ ಅಂತ ಇಟ್ಕೊಳ್ಳೋಣ. ಒಟ್ಟಂಗೂ ನಿಮಗೂ ಇರೋ ಪ್ರೀತಿ ಎಷ್ಟರ ಮಟ್ಟಿಗೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ನೀವೊಬ್ಬರೇ ಇದನ್ನ ಬರೆಯೋ ಸಾಧ್ಯತೆ ಇರೋದು. ಹೀಗಾಗಿ ನನ್ನ ರೂಮ್ಗೆ ಕದ್ದು ಬಂದು ನನ್ನ ಕೈ ಮೇಲೆ ನಿಮ್ಮ ಹೆಸರನ್ನ ಬರೆದು ಹೋಗಿದ್ದೀರಿ ಅಂತ ಹೇಳ್ತೀನಿ ಅಪ್ಪಾಜಿಗೆ. ಹೇಗೆ? ಶ್ರದ್ಧಾ, ನೋಡು, ನೀನು ಹಾಗೆಲ್ಲ ಮಾಡೋ ಹಾಗಿಲ್ಲ. ಓಹೋ, ಯಾಕೆ ಮಾಡಬಾರ್ದು? ನಾನು ಹಾಗೆ ಮಾಡ್ತೀನಿ. ಅಪ್ಪಾಜಿಗೆ ಇದನ್ನು ತೋರಿಸ್ತೀನಿ. ಅವರು ಇಷ್ಟೊತ್ತು ಯಾಕೆ ತೋರಿಸಿಲ್ಲ ಅಂತ ಕೇಳ್ತಾರೆ. ಆಗ ನಾನು, ಅಪ್ಪಾಜಿ ನಂಗೆ ಮುಜುಗರ ಆಯಿತು, ಹೇಗೆ ಹೇಳಬೇಕು ಗೊತ್ತಾಗಲಿಲ್ಲ ಅಂತ ಹೇಳ್ತೀನಿ. ಆಗ ಅವರು ನನ್ನ ಕಷ್ಟನ ಅರ್ಥ ಮಾಡ್ಕೋತಾರೆ. ನಿಮ್ಮನ್ನಾಗ ಬಾಯಿಗೆ ಬಂದಾಗ ಬೈದು, ಭುವನ್ ಈ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳ್ತಾರೆ. ಆಗೇನು ಮಾಡ್ತೀರಿ ಮಿಸ್ಟರ್ ರಾಕ್ ಸ್ಟಾರ್ ಭುವನ್ ಅವರೇ? ಹಾಂ, ಇರಲಿ. ಸೊ see you, good night, bye. ಶ್ರದ್ಧಾ, ಶ್ರದ್ಧಾ, ಏನ್ ಮಾಡ್ಲಿ? ಶ್ರದ್ಧಾ ನಿಜವಾಗ್ಲೂ ಶಂಕರನಿಗೆ ಏನಾದರೂ ಹೇಳಿದ್ರೆ ನನ್ನ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗೋದಲ್ದೆ ಇಲ್ಲಿಂದ ಗೇಟ್ ಪಾಸ್ ಸಿಗುತ್ತೆ. ಅವಳು ನಿಜವಾಗ್ಲೂ ಹೇಳ್ತಾಳ? ಇಲ್ಲ, ಅವಳು ಹೇಳಲ್ಲ, ಸುಮ್ಮನೆ ನಾಟಕ ಮಾಡ್ತಾಳೆ ಅಷ್ಟೇ. ಆದರೂ ನಾನು ಚಾನ್ಸ್ ತಗೊಳ್ಳೋ ಹಾಗಿಲ್ಲ. ಏನು ಮಾಡಲಿ?
ಈ ಬೆಕ್ಕಿದ ಹಾಳಾದ ರಗಳೆ ಸುವೆ ಸುವೆ ಹಾ. ಅಮ್ಮ ನಾನು ಬರ್ತೆ ಅಕ್ಕ. ನೀ ಎಲ್ಲಿಗೆ ಹೋಗುದು? ಈ ಕೆಲಸ ಎಲ್ಲ ನಾನು ಒಬ್ಳೆ ಮಾಡ್ಕ? ನಾ ಇಲ್ಲೇ ಯಾರಿಗೋಗಿ ಬರ್ತೆ ಅಮ್ಮ. ಯಾರಿಗೆ? ಈ ಕತ್ಲೇಲಿ ಎಂತ ಸೊಕ್ಕ ನಿಂಗೆ? ಮೊದ್ಲು ಈ ಕೆಲಸ ಎಲ್ಲ ಮುಗಿಸ. ಅಯ್ಯೋ ಹೆರಗಲ್ಲ ಇಲ್ಲೇಯ. ಎಲ್ಲಿ ಹೋಗುದು ಬೇಡ, ಮೊದ್ಲು ಈ ಕೆಲಸ ಮುಗಿಸ. ಅಯ್ಯೋ ಈ ಬೆಕ್ಕಿದ ಹಾಳಾದ ರಗಳೆ ಆತು. ಹಗಲೆಲ್ಲ ಮಲ್ಕೊಂಡು ನಿದ್ದೆ ಮಾಡುದು, ರಾತ್ರಿ ಎಲ್ಲ ಮನೆ ಸುತ್ತದು. ಅಲ್ಲ, ಆ ಬೆಕ್ಕು ನನ್ನ ಕೈಗೆ ಸಿಕ್ಕ ಅದ್ರ ಕಾಲ್ ಮುರಿತೆ. ಒಬ್ಳೆ ಮಾಡಿ ಸಾಯ್ತು ಈ ಬೆಕ್ಕು. ಓ ಎಂತಕ್ ನಾನು ನೆನಪಾದದ್ದು? ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಎಂತ ಎಲ್ಪ ಹಂಗಂದ್ರೆ? ಸಹಾಯ ಸಹಾಯ. ಸಹಾಯವಾ? ಕೇಳಿ. ಈ ಮದರಂಗಿ ಇದೆಯಲ್ಲ, ಹಾಂ ಹೌದು. ಈ ಮದರಂಗಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಮದ್ರಂಗಿ ಹೋಗೋದಿದ್ರೆ ಎಂತ ಮಾಡಕ್ಕೂ ಹೇಳ, ಅದೆಲ್ಲ ನಿಮ್ಗೆ ಎಂತಕ್ಕೆ? ಯಾಕೋ ಬೇಕು ಅವೆಲ್ಲ ನಿನಗೆ ಯಾಕೆ? ಈಗ ನೀನು ಹೇಳ್ತೀವಲ್ವೋ? ನೀವು ಕೇಳ್ರೆ ಇಲ್ಲ ಅನ್ನೋ ಕಥಾ. ಆದರೆ ನಿಮ್ಗೆ ಎಂತ ಬೇಕು ಹೇಳಿ ಸಮ ಹೇಳಿ. ಓಕೆ ಕೇಳಿಲಿ. ಅದೇನು ಅಂದರೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಇನ್ನೆಂತಾರು ಹೇಳೋಕ್ಕಿತ್ತ? ಅದು ನಾನು ನೀವು ಲವ್. ಹೊಯ್ ಶೇ, ಎಂತ ಗಂಡಸೆ. ಕೆಲಸ ಇದ್ರೆ ಮಾತ್ರ ಅಲ್ದ ನಾನು ನೆನಪಾಪುದು. ಮಾಡೋದೀಗ? ಹಾಂ ಬಂದೆ. ಮೊದಲು ಹೊರಡಿ ಇಲ್ಲಿಂದ. ಇನ್ನು ಒಂದೇ ಒಂದು ಕ್ಷಣ ಇಲ್ಲಿದ್ರು ನನ್ನ ಅಪ್ಪಾಜಿನ ಕರಿಬೇಕಾಗತ್ತೆ. ಹೊರಡಿ. ನೋಡು, ನೀನೇನು ಅಪ್ಪಾಜಿ ಹತ್ರ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ನನ್ನ ವಿಷಯನೆಲ್ಲ ಹೇಳಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ. ನಾನೇನು ಮಾಡೋಕ್ಕಾಗಲ್ಲ. ನಿನ್ನ ಲೆಕ್ಕಾಚಾರದಲ್ಲಿ ನೀನು ಸರಿ ಆದರೆ ನನ್ನ ಪ್ರಕಾರ ನಾನು ಸರಿ. ನಾನು ಅಲ್ಲ ಅನ್ನಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ನನಗೆ? ಏನೋ ಹೊಸ ಪ್ಲಾನ್ ಮಾಡ್ಕೊಂಡ್ ಬಂದಿರೋ ಥರ ಇದೆ. ಸುಮ್ಮನೆ ಹೀಗೆಲ್ಲ ಮಾತಾಡೋರಲ್ಲ ನೀವು. ನೀನೇನು ಬೇಕಾದರೂ ಹೇಳ್ಕೋಬೋದು ಶ್ರದ್ಧಾ. ಈ ಸಲ ನಾನು ನಿನಗೇನು ಹೇಳೋದಿಲ್ಲ. ಈ ಹಳ್ಳಿಗೆ ಬಂದು ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ. ಪಾಪ ನೀನೇನೋ ನಿನಗೆ ನೆಮ್ಮದಿ ಬೇಕು, ನಿನಗೆ ಸಮಾಧಾನ ಬೇಕು ಅಂತ ಈ ಹಳ್ಳಿಗೆ ಬಂದಿದ್ಯಾ. ನನ್ನಿಂದ ತಾನೇ ನಿನಗೆಲ್ಲ ಕಷ್ಟ. ಈಗ ಯಾಕೆ ಮಾತೆಲ್ಲ ಹೇಳ್ತಿದ್ದೀರಾ? ನನಗೆ ಯಾಕೋ ನನ್ನ ಪಾಡಿ ನಾನು ಮನೆ ಬಿಟ್ಟು ಹೋಗೋದೇ ಒಳ್ಳೇದು ಅನ್ನಿಸ್ತದೆ. ಅದೆಲ್ಲ ನಿಮ್ಮಿಂದ ಆಗಲ್ಲ. ಸುಮ್ಮನೆ ಡೈಲಾಗ್ ಹೊಡಿಬೇಡಿ. ಹೊರಡಿ ಇಲ್ಲಿಂದ. ಇಲ್ಲ ಶ್ರದ್ಧಾ, ಬದುಕು ಏನಂತ ಅರ್ಥ ಆಗಿದೆ ನನಗೆ. ಇವತ್ತು ಶಂಕರನ ಸಂಬಳ ಕೊಟ್ಟರು ನನಗೆ.
ಅವ್ರು ಎಷ್ಟು ದುಡ್ಡು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದರಿಂದ ನಾನೇನು ಪಾಠ ಕಲಿತೆ ಅನ್ನೋದು ಇಂಪಾರ್ಟೆಂಟು. ಸಾಕು, ನನಗಿನ್ನೇನು ಬೇಕಾಗಿಲ್ಲ. ಅದಕ್ಕೆ ನನಗೆ ಬಾಯಿ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೇ. ಭುವನ್, ನಿಜವಾಗ್ಲೂ ನೀವು ಈ ಮನೆಯಿಂದ ಹೋಗ್ತಾ ಇದ್ದೀರಾ? ಹೌದು ಶ್ರದ್ಧಾ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾಳೆ ಬೆಳಗ್ಗೆ ಅದು ನನ್ನ ರೂಮ್ ಕಡೆ ನೀನು ಬಂದರೆ ಸತ್ಯ ಏನು ಅಂತ ನನಗೆ ಗೊತ್ತಾಗುತ್ತೆ. ಭುವನ್, ಅದು ನೀನೇನು ಹೇಳಬೇಕಾಗಿಲ್ಲ. ಈ ಹಳ್ಳಿಗೆ ಬರೋ ಆಸೆ ಇದ್ದಿದ್ದು ನಿನಗೆ. ನೀನಾಗೆ ಬಂದೆ, ನೀನು ಹುಡ್ಕೊಂಡು ನಾನು ಬಂದೆ. ನನ್ನಿಂದ ನೀನು ತುಂಬ ಅನುಭವಿಸ್ತಾ ಇದೆಯಾ ಶ್ರದ್ಧಾ? ಇವೆಲ್ಲ ಯಾಕೆ ಬೇಕು ಹೇಳು? ನಾನೇ ಊರು ಬಿಟ್ಟು ಹೋಗ್ತೀನಿ. ನಿನಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ವಾಪಸ್ ಬಾ. ನನಗೆ ಗುಡ್ ಲಕ್ ವಿಶ್ ಮಾಡಲ್ವಾ ನೀನು? ನೀನೇನು ಹೇಳಬೇಕಾಗಿಲ್ಲ, ವಿಶ್ ಮಾಡು ಸಾಕು. ಏನೋ ತಣ್ಣಗಾಗ್ತಾ ಇದೆ. ಚಳಿ ಇದೆಯಲ್ಲ, ಅದಕ್ಕೆ ತಣ್ಣಗಾಗ್ತಿದೆ ಅಷ್ಟೇ. ನೀ ಹೇಳು. ಒಳ್ಳೇದಾಗ್ಲಿ ಭುವನ್, ನಂಗೇನು ಹೇಳೋಕ್ಕೂ ತೋಚ್ತಾ ಇಲ್ಲ. ಏನಾದರೂ ಸ್ವಲ್ಪ ಹೊತ್ತು ಮಾತಾಡು, ಯಾಕಂದರೆ ಆಮೇಲೆ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಭುವನ್, ಅದು ಹೇಳು ಶ್ರದ್ಧಾ, ಕೇಳಿಸ್ಕೊತಾ ಇದ್ದೀನಿ. ಏನಿಲ್ಲ, ಏನೂ ಇಲ್ಲ. ನೋಡಿ, ಯಾರಾದರೂ ಬರ್ಬೋದು, ನೀವು ಮೊದಲು ಹೊರಡಿ ಇಲ್ಲಿಂದ. 2 ನಿಮಿಷ ಶ್ರದ್ಧಾ. ಯಾಕೆ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ ಕೈನ? ನಿಮ್ಮ ಕೈಯಲ್ಲೇನೋ ಇದ್ದಂಗಿದೆ. ಬಿಡಿ ಮೊದಲು, ನಾನು ಆಮೇಲೆ ಹೇಳ್ತೀನಿ. ಬಿಡಿ ಬಿಡಿ. ಭುವನ್, ಏನಿದು? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಲ್ವಾ ಡಿಯರ್? ಅದಕ್ಕೆ ಅದೊಂದು ಸಣ್ಣ ಡ್ರಾಮಾ ಅಷ್ಟೇ. ಬರ್ತೀನಿ ನಾನು. ಹಾಂ, ನಿನ್ನನ್ನು ಬಿಟ್ಟು ಇಲ್ಲಿಂದ ಹೋಗೋ ಪ್ರಶ್ನೆನೇ ಇಲ್ಲ, ತಿಳ್ಕೊಂಬಿಡು. ನೀನೆಲ್ಲೋ, ನಾನಲ್ಲೇ. ಮೋಸ, ಬರೀ ಮೋಸ. ಸಕ್ಕರೆ ಮಾತಾಡಿ ಹೀಗೆ ಮರಳು ಮಾಡ್ತೀರಾ? ಐ ಹೇಟ್ ಯು ಭುವನ್. ಇಟ್ಸ್ ಓಕೆ. ನೀನು ರಂಗೋಲಿ ಕೆಳಗೆ ತೋರಿದ್ರೆ ನಾನು ಮಣ್ಣೊಳಗೇ ತೋರ್ಬೇಕಾಗತ್ತೆ. ಬಾಯ್, ಗುಡ್ ನೈಟ್. ಎಷ್ಟೊಂದು ಮೋಸ ಮಾಡ್ಬಿಟ್ರು. ಬಿಡಲ್ಲ ನಾನು. ಇವತ್ತಲ್ಲ ನಾಳೆ ನನ್ನ ಕೈಗೆ ಸಿಕ್ಕಾಕೋತಾರೆ. ಹಾಗೆ ನೋಡ್ಕೋತೀನಿ.